ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದೇವನಹಳ್ಳಿ ತಾಲೂಕಿನ ಜೆಡಿಎಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯನಿರತರಾಗಿರುವ ಹಿರಿಯ ಮುಖಂಡರು ಮತ್ತು ನಿಷ್ಠಾವಂತ ಕಾರ್ಯಕರ್ತರನ್ನು ಕಡೆಗಣಿಸಿ ಮಾಜಿ ಶಾಸಕರಿಗೆ ಸೀಮಿತವಾದ ಕೆಲವು ಹಿಂಬಾಲಕರನ್ನು ಮಾತ್ರ ತಾಲೂಕು ಸಮಿತಿಯ ಪದಾಧಿಕಾರಿಗಳ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಇದರಿಂದ ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಸಂಘಟನೆಯಾಗುವುದು ಹೇಗೆ ಎಂದು ಜೆಡಿಎಸ್ ಪಕ್ಷದ ಮುಖಂಡರಾದ ಕಾರಹಳ್ಳಿ ಶ್ರೀನಿವಾಸ್ ಪ್ರಶ್ನಿಸಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ಪರಿಶಿಷ್ಟ ಜಾತಿ ಘಟಕದ ಹಿರಿಯ ಮುಖಂಡರುಗಳ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜೆಡಿಎಸ್ ಪಕ್ಷದಲ್ಲಿ ಕಳೆದ 2-3 ತಿಂಗಳಿಂದ ಆಂತರಿಕ ಬಿರುಕಿನ ಸಮಸ್ಯೆಗಳು ನಡೆಯುತ್ತಿವೆ. ಜೆಡಿಎಸ್ ಪಕ್ಷವು ತಾಲೂಕಿನಲ್ಲಿ ಗಟ್ಟಿಯಾಗಿ ನಿಂತಿದೆ. ಅದಕ್ಕೆ ಕಾರಣಕರ್ತರಾದವರನ್ನು ಮರೆಯಬಾರದು. ತಾಲೂಕು ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಆಯ್ಕೆಯಲ್ಲಿ ನಡೆದ ಭಿನ್ನಾಭಿಪ್ರಾಯಗಳು ಮುಂದುವರೆದಿದೆ ಹಾಗೂ ತಾಲೂಕಿನಲ್ಲಿ ಮಾಜಿ ಶಾಸಕರುಗಳು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಅನುಮಾನವೇ ಇಲ್ಲ. ಆದರೆ ಪಕ್ಷ ಸಂಘಟನೆಯಲ್ಲಿ ಇತ್ತೀಚೆಗೆ ಎಡವಿದ್ದು, ಮುಂದಿನ ಚುನಾವಣೆಯಲ್ಲಿ ಪಕ್ಷ ಗೆಲುವಿಗೆ ಶ್ರಮಿಸುವ ಹಿರಿಯ ಮುಖಂಡರನ್ನು ಮತ್ತು ಕಾರ್ಯಕರ್ತರನ್ನು ಕೈಬಿಡಬಾರದು. ಪಕ್ಷಕ್ಕೆ ಭದ್ರ ಬುನಾದಿ ಹಾಕಲು ಅವರೇ ಮುಂದಾಗಿ ಎಲ್ಲವನ್ನ ಸರಿಪಡಿಸಬೇಕಾಗಿದೆ ಎಂದರು. ಜೆಡಿಎಸ್ ಪಕ್ಷದ ಹಿರಿಯ ವರಿಷ್ಠರಾದ ಕುಮಾರಣ್ಣ, ನಿಖಿಲ್ ಕುಮಾರಸ್ವಾಮಿ ಮತ್ತು ಮಾಜಿ ಶಾಸಕರು ತಾಲೂಕಿನ ಎಲ್ಲ ಮುಖಂಡರನ್ನು ಒಗ್ಗೂಡಿಸಿ ಜೆಡಿಎಸ್ ಪಕ್ಷದಲ್ಲಿ ಸೃಷ್ಟಿಯಾಗಿರುವ 2 ವಿಭಾಗಗಳನ್ನು ಒಂದು ಮಾಡಿ ತಾಲೂಕು ಸಮಿತಿಗೆ ಮತ್ತೊಮ್ಮೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷವನ್ನು ಸುಭದ್ರವಾಗಿ ಗಟ್ಟಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮತ್ತು ಈಗೊಂದು ಮಧ್ಯದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಒಂದು ಘಟ್ಟ ಮಾಡವ್ರೆ, ಅದನ್ನು ವಿಸರ್ಜನೆ ಮಾಡಬೇಕು. ಇವೆರಡು ವಿಸರ್ಜನೆ ಮಾಡಿದ್ರೆ ನಮ್ಮ JDS ಮುಂದೆ ಬರೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಇವೆಲ್ಲ ಒಂದು ಒಟ್ಟಿಗೆ ವೇದಿಕೆಗೆ ಬಂದು ಒಂದು ಪಕ್ಷನ ಮುನ್ನಡೆಸ್ರಿ ಅಂತ ಹೇಳ್ತಾ, ಇದರ ಜೊತೆಯಲ್ಲಿ ಏನು ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ನಮ್ಮ ಈರಪ್ಪಣ್ಣವರು, ಆಮೇಲೆ ಮುಂದಾಜಣ್ಣವರು ಇದ್ರ ಬಗ್ಗೆ ಮಾತಾಡ್ತಾರೆ. ಒಂದು ಪ್ರವೇಶ ಮಾಡಿ ಹೈಕಮಾಂಡ್ನ ಒಂದು ಗಣನೆಗೆ ತಗೊಂಡು ಪಕ್ಷನ ಮೊದಲು ಯಾವ ಥರ ಇತ್ತು ಅದೇ ಥರ ಒಗ್ಗಟ್ಟಿಗೆ ತಗೊಂಡೋದು. ಶ್ರೀನಿವಾಸ್ ಅವರು ನಮ್ಮ ಇನ್ನೊಬ್ಬ ಪಕ್ಷ ಒಳಗಾಗಿ ನಾವು ಯಾವ ಪಕ್ಷ ಹಾಳಾಗುತ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಎಲ್ಲವೂ ವಿಘಟನೆಗಳಾಗ್ತಾ ಹೋದರೆ ಅದು ಪಕ್ಷಕ್ಕೆ ಬಹುದೊಡ್ಡ ಅನ್ಯಾಯ ಆಗ್ತದೆ, ಬಹುದೊಡ್ಡ ಸಮಸ್ಯೆಯನ್ನು ಎದುರಿಸ್ತದೆ. ಆ ಕಾರಣಕ್ಕಾಗಿ ಮತ್ತೆ ಕಾರ್ಯಕರ್ತರನ್ನು ನಾವು ಇಡಿಯಾಗಿ ಹಿಡಿದಿಟ್ಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಅದರಿಂದ ದಯವಿಟ್ಟು ಹೈಕಮಾಂಡು ಅಥವಾ ಏನು ಮಾಡೋದು ನಮ್ಮ ಹಿರಿಯರು ಕುಮಾರಣ್ಣವರು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಅದರ ಜೊತೆಯಲ್ಲಿ ಮೊನ್ನೆ ಜಿಲ್ಲಾಧ್ಯಕ್ಷರಿರ್ಬೋದು ಕುಮಾರಣ್ಣವರು ಈ ಸಮಸ್ಯೆಯನ್ನು ಬಗೆಹರಿಸಿ ಇದಕ್ಕೊಂದು ಯಶಸ್ವಿ ಆಡಬೇಕು ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿಕೊಡೋ ಮುಖಾಂತರ ನಮ್ಮ ಈ ಪಕ್ಷದ ಘಟಕದ ಅಧ್ಯಕ್ಷರಾದಂಥ ನಮ್ಮ MM ಶ್ರೀನಿವಾಸ್ ಅವರು ಅದನ್ನು ಮುಂದುವರಿಸಿ ಉಳಿದ ವಿಚಾರಗಳು ಇವತ್ತು ಪಕ್ಷ ಕಟ್ಟಲಿಕ್ಕೆ ಹೊರಟಿದೆ. ಶಾಸಕರು ಈ ಕ್ಷೇತ್ರದ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಆದರೆ ಶಾಸಕರು ಪಕ್ಷಕ್ಕೆ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಈ ಪಕ್ಷವನ್ನು ಒಟ್ಟುಗೂಡಿಸ್ಕೊಂಡು ಹೋಗಬೇಕಿತ್ತು. ಆದರೆ ಇವತ್ತು ಪಕ್ಷಕ್ಕೆ ಶಾಸಕರು ತನಗೆ ಮತ್ತು ತನ್ನ ಮಾತು ಕೇಳುವಂಥವ್ರು, ತನ್ನ ಹಿಂಬಾಲಕರನ್ನು ಒಟ್ಟುಗೂಡಿಸ್ಕೊಂಡು ಅವರಿಗೆ ಪಕ್ಷದಲ್ಲಿ ಹುದ್ದೆಗಳನ್ನು ಕೊಡೋ ಮುಖಾಂತರ ಇನ್ನು ಉಳಿದಂಥ ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ಮಾಡುವಂಥದ್ದು, ಉದಾಸೀನ ಮಾಡುವಂಥದ್ದು, ಇದು ಶಾಸಕರಿಗೆ ಶೋಭೆ ತರುವಂಥದ್ದಲ್ಲ. ಆ ಕಾರಣಕ್ಕಾಗಿ ನಾವು ಈ ಗೊಂದಲವನ್ನು ಅನೇಕ ಜನ ಹಿರಿಯ ಮುಖಂಡರುಗಳು